ನೆಕ್ಸ್ಟ್ ಆ್ಯಕ್ಚುಲಿ ರಮ್ಯಾ ಅವರು ಒಂದು ವಿಷಯದ ಬಗ್ಗೆ ಅವರೊಂದು ಧ್ವನಿ ಎತ್ತಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ಅವರಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ರು ಅನ್ನೋ ಕಾರಣಕ್ಕೆ, ಜೊತೆಗೆ ಅವರು ರೇಣುಕಾಸ್ವಾಮಿಗೂ ನಿಮಗೂ ಹಾಗಾದರೆ ಏನು ಡಿಫ್ರೆನ್ಸ್ ಅಂತೆಲ್ಲ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಅಂದರೆ ಸಾಕಷ್ಟು ಆ್ಯಕ್ಟರ್ಸ್ಗಳು ಕೂಡ ಅವರನ್ನು ಅಪ್ರೋಚ್ ಮಾಡಿದಾರಂತೆ. ನಮ್ಮ ಮನಸ್ಸಲ್ಲಿ ನೀವು ಹೇಳಿದ್ದೀರಾ ಆ ಥರದ್ದೆಲ್ಲ, ನಾವೇನಾದ್ರು ಮಾತಾಡಿಬಿಟ್ರೆ ದರ್ಶನ್ ಅಭಿಮಾನಿಗಳು ನಮಗೆ ಬೈಯಕ್ಕೆ ಶುರು ಮಾಡ್ತಾರೆ ಕೆಟ್ಟ ಮಾತಲ್ಲಿ, ನಮಗೇನು ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ರೀತಿ ನೀವು ಅಟ್ಲೀಸ್ಟ್ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ನಮಗೆ ಖುಷಿ ಇದೆ ಆ ಥರದ್ದೆಲ್ಲ ಅಂತ. ಸೊ ಇಂಥದ್ದೆಲ್ಲ ಆಗುವಾಗ ಅಂದರೆ ಸಮಾಜದಲ್ಲಿ ಒಂದು ಮಹಿಳೆಗೆ ಅಥವಾ ಹೆಂಗಸರಿಗೆ ಅದನ್ನು ಹೆಂಗೆ ಡೀಲ್ ಮಾಡಬೇಕು ಒಂದು ಸಮಾಜ ಆಗಿ ಅಂತ ಸರ್ ಒಂದು ಹೇಳ್ತೀನಿ ಕೇಳಿ. ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ ಈಸ್ ಪ್ಲಸ್, ಇಟ್ ಈಸ್ ಮೈನಸ್ ಆಲ್ಸೋ. ನೀವು ಕೆಟ್ಟದ್ದು ಮಾಡಿದ್ರು ಸೋಷಿಯಲ್ ಮೀಡಿಯಾನಲ್ಲೇ ರಾರಾಜಿಸ್ತಾರೆ, ನಿಮ್ಮನ್ನು ಮಿಲಿಯನ್ಸ್ ಆಫ್ ವ್ಯೂಸ್ ಬರುತ್ತೆ. ಒಳ್ಳೇದು ಮಾಡಿದ್ರೂ ನಿಮ್ಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಬರುತ್ತೆ. ಈಗ ಲೈಫ್ ಆಗಿರೋದೇ ಈ ವ್ಯೂಸು, ಈ ಲೈಕ್ಸು, ಈ ಯಾರು ಟ್ರೆಂಡ್ ಆಗ್ತಾ ಇದ್ದಾರೆ, ಯಾರು ಎಷ್ಟು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಈ ಥರ ಇರೋ ಒಂದು ಸಿಚುವೇಷನಲ್ಲಿ ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಒಬ್ಬರು ಅವ್ರ ರೈಟ್ಸ್ಗೋಸ್ಕರ ಧ್ವನಿ ಎತ್ತಾ ಇದ್ದಾರೆ, ಇನ್ನು ಅಭಿಮಾನಿಗಳವರು. ಈಗ ನನಗೆ ಒಬ್ರು ಇಷ್ಟ, ಅವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ಮಾತಾಡ್ತೀನಿ ವಾಪಸ್ಸು. ಸೋಷಿಯಲ್ ಮೀಡಿಯಾ ಅನ್ನೋದು ದೆರ್ ಇಸ್ ನೋ ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಂಗೆ ರೈಟ್ಸ್ ಇಲ್ಲ ಅಲ್ಲಿ. ನೀನು ಹಿಂಗೆ ಮಾತಾಡಬಾರ್ದು, ಹಿಂಗೆ ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೋದು. ಅಟ್ಲೀಸ್ಟ್ ಅದೊಂದು ಏನಾದರೂ ಇತ್ತು, ಆ ರೀತಿ ಇತ್ತು ಅಂದರೆ ಯಾರೂ ಆ ಥರ ಎಲ್ಲ ಕೆಟ್ಟದಾಗ ಮಾತಾಡೋದಿಲ್ಲ. ಒಂದು ಈ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಫೇಕ್ ಪ್ರೊಫೈಲ್ಗಳಿಂದ ಸುಮ್ಮನೆ ಈ ಥರ ಎಲ್ಲ ಕೆಟ್ಟದಾಗ ಮಾತಾಡ್ತಾರಲ್ಲ, ದ್ಯಾಟ್ ಇಸ್ ನಾಟ್ ರೈಟ್. ಒಂದು ಅವರು ಅಭಿಮಾನಿಗಳಲ್ಲ, ಇವ್ರಿಗಾಗದೇ ಇರೋರು ಇರ್ತಾರೆ ಅಥವಾ ಇವ್ರನ್ನ ಟಾರ್ಗೆಟ್ ಮಾಡೋರು ಇರ್ತಾರೆ. ಯಾರೇ ಒಬ್ಬರು ಅಭಿಮಾನಿಗಳು ಅವ್ರು ಯಾರಿಗೆ ಅಭಿಮಾನ ತೋರಿಸ್ತಾ ಇದ್ದಾರೋ ಅವ್ರಿಗೆ ಕೆಟ್ಟ ಹೆಸರು ಬರೋ ಹಂಗೆ ಯಾರೂ ನಡ್ಕೊಳೋದಿಲ್ಲ. ಇವಾಗ ನಾನು ಒಬ್ರಿಗೆ ಅಭಿಮಾನಿ ಅಂದರೆ ಐ ವಿಲ್ ನೆವರ್ ಟೇಕ್ ಹಿಸ್ ನೇಮ್ ಆ್ಯಂಡ್ ಡೂ ಸಮಥಿಂಗ್ ಟು ಅದರ್ಸ್. ಸೊ ಇದೆಲ್ಲ ಮಾಡ್ತಿರೋದು ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ನಿಜವಾದ ಅಭಿಮಾನಿಗಳಂದರೆ ಅದು ಆ ರೀತಿ ಮಾಡೋದಿಲ್ಲ. ಆ್ಯಂಡ್ ಮಾಡ್ತಿರೋರೆಲ್ಲ ಫೇಕ್ ಪ್ರೊಫೈಲ್ಗಳು ಇಟ್ಕೊಂಡು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಹೊರತು ಇದು ಯಾರಿಗೆ ಕೆಟ್ಟ ಹೆಸರು ತರೋದಕ್ಕೆ, ಯಾರಿಗೆ ಇದು ಮಾಡೋದಕ್ಕೆ ಅನ್ನೋದು ಯಾರೂ ಹೇಳೋದಕ್ಕಾಗೋದಿಲ್ಲ. ಇದಕ್ಕಿರೋದು ಒಂದೇ ದಾರಿ, ಪ್ರತಿಯೊಂದು ಪ್ರೊಫೈಲೂ ನೀವು ಹೇಗೆ ಒಂದು ವೆರಿಫೈ ಮಾಡಿ ಟಿಕ್ ಮಾಡ್ತೀರಾ, ಬೇರೆ ಪ್ರೊಫೈಲ್ಗಳನ್ನೆಲ್ಲ ಹಾಗೇ ಸೋರ್ಸ್ ಮಾಡಿ ಫೇಕ್ ಪ್ರೊಫೈಲ್ಗಳನ್ನ ಡಿಲೀಟ್ ಮಾಡಿಸಿ. ಒಂದು ಸರಿ ಬುಕ್ ಅಕೌಂಟ್ ಯೂಸ್ ಮಾಡಿಕೊಂಡು ಫೇಕ್ ಅಕೌಂಟ್ಗಳಿಂದ ಯಾರಿಗೆ ಬೈಬೇಕೋ ಅವ್ರಿಗೆ ಬೈತಾ ಇದ್ದಾರೆ, ಯಾರಿಗೇನು ಅನ್ಬೇಕೋ ಅಂತ ಇದ್ದಾರೆ. ಇದೆಲ್ಲ ಟೋಟಲ್ ಅಪ್ ಆದಾಗ ಈ ಥರ ರೇಣುಕಾಸ್ವಾಮಿ ಥರ ಒಂದು ಕೇಸ್ ಆಗುತ್ತೆ. ಆಗ ಒಳ್ಳೆಯವರು ಕೆಟ್ಟವರು ಯಾರು ಅಂತ ಯಾರಿಗೂ ಜಡ್ಜ್ಮೆಂಟ್ಗಳು ಸಿಗೋಲ್ಲ. ಫಸ್ಟ್ ನ್ಯೂಸ್ ಏನು ನೋಡ್ತಾರೋ ಅದನ್ನು ಬಿಲೀವ್ ಮಾಡ್ತಾರೆ, ಫಸ್ಟ್ ಏನು ಬರುತ್ತೋ ಅದನ್ನು ಯೋಚನೆ ಮಾಡ್ತಾರೆ. ಅವ್ರನ್ನ ಕೆಟ್ಟವರು, ಇವ್ರನ್ನ ಒಳ್ಳೆಯವರು, ಇವ್ರು ಕೆಟ್ಟವರು, ಅವ್ರು ಒಳ್ಳೆಯವರು ಅಂತ ಫಿಕ್ಸ್ ಆಗಿಬಿಡ್ತಾರೆ ಜನರು. ಡೆಪ್ತ್ ಏನು ಅಂತ ಗೊತ್ತಿರೋದಿಲ್ಲ. ಯು ನೀಡ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಂಗ್ ಆಯಿತು ಅಂದರೆ ಇದೆಲ್ಲ ನಾವು ಸೈಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ದೆರ್ ಇಸ್ ಪ್ರೊಸೀಜರ್, ಒಂದು ಪ್ರೊಸೀಜರ್ ಇದೆ. ಬಟ್ ಇಟ್ ಇಸ್ ನಾಟ್ ದ್ಯಾಟ್ ಟಫ್ ಆಲ್ಸೋ, ತುಂಬ ಟಫ್ ಏನಿಲ್ಲ ಅದು. ಅದನ್ನೊಂದು ಕಂಪ್ಲೇಂಟ್ ತೊಗೊಂಡು ಈ ಥರ ಮಾಡಿದ್ದಾರೆ, ಒಬ್ಬನ್ನೋ ಇಬ್ಬನ್ನೋ ಮಾಡಿರೋ ಫೇಕ್ ಅವನ್ನ ಕರ್ಕೊಂಬಂದು ಜೈಲ್ಗೆ ಹಾಕಿ ಅವ್ರದ್ದು ಏನಿದೆ ರೀತಿ ರಿವಾಜ್ ನಡೆಸ್ಕೊಂಡ್ರೆ ಇನ್ನೆಲ್ಲರೂ ಹುಷಾರಾಗ್ತಾರೆ, ನಾವು ಮಾಡಿಕೊಡ್ದು ಈ ಥರ ಅಂತಂದ್ಬಿಟ್ಟು. ರಮ್ಯಾ ಮೇಡಮ್ ಹೇಳಿರೋದ್ರಲ್ಲಿ ತಪ್ಪಿಲ್ಲ. ಅವರು ಯಾರು ಮಾಡಿದಾರಲ್ಲ ಅವ್ರ ಸ್ವಂತ ಅಕೌಂಟಿಂದ ಅಂತೂ ಮಾಡಿಲ್ಲ, ಫೇಕ್ ಅಕೌಂಟಿಂದ ಮಾಡಿರೋದು. ಒಂದು ಫೇಸ್ ಪ್ರೊಫೈಲ್ ಇಲ್ಲ, ಫಾಲೋವರ್ಸ್ ಇಲ್ಲ, ಸೊ ಇಟ್ಸ್ ಅ ಫೇಕ್ ಅಕೌಂಟ್. ಯಾರಿಗಾದ್ರೂ ಬೈಬೇಕಾ, ಡೈರೆಕ್ಟಾಗಿ ಅವ್ರ ಅಕೌಂಟಿಂದನೇ ಹೇಳಿ. ಕೆಟ್ಟ ಮಾತಿಂದ ಬೈದು ಏನು ಪ್ರಯೋಜನ? ಅವರಮ್ಮ ಇವ್ರ ಅಕ್ಕ ಅಂತಂದರೆ ಎಲ್ರಿಗೂ ಅಮ್ಮ ಅಕ್ಕ ಇದ್ದೇ ಇರ್ತಾರೆ. ಇಟ್ ಈಸ್ ಜಸ್ಟ್ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಆ್ಯಂಡ್ ಇಟ್ ಫೀಲ್ಸ್ ಹರ್ಟ್, ಬೇಜಾರಾಗತ್ತೆ. ಯಾರಿಗೂ ಇವ್ನು ಯಾರೋ ಗೊತ್ತೇ ಇಲ್ಲ ಅಮ್ಮ ಅಕ್ಕ ಅಂತ ಬೈತಾವನೆ ಅನ್ನೋದು. ಸೊ ದಟ್ ಈಸ್ ವೆರಿ ರಾಂಗ್. ನಿಮಗೆ ಬೈಬೇಕಾ, ಸ್ವಂತ ಅಕೌಂಟಿಂದ ನೀನು ಮಾಡಿರೋ ತಪ್ಪು, ಇದು ನನಗೆ ತಪ್ಪು ಅನ್ನಿಸ್ತು ಅಂತ ಡೈರೆಕ್ಟಾಗಿ ಹೇಳ್ರಿ, ತಿತ್ಕೊಳ್ಬೋದು. ಬಟ್ ಇದೆಲ್ಲ ದಿಸ್ ಇಸ್ ಆಲ್ ರಾಂಗ್. ಒಳ್ಳೆ ರೀತಿಯಲ್ಲಿ ಕೆಟ್ಟ ಮಾತಾಡಬೇಕು ಅಂತಿಲ್ಲ. ಏನು ಸಿಕ್ಬಿಡುತ್ತೆ, ಯಾರನ್ನೋ ಬೋಳಿ ಮಗ, ಇನ್ನೊಂದು ಮಗ, ಈ ಮಗ ಆ ಮಗ ಅನ್ನೋದ್ರಿಂದ ಏನು ಸಿಗತ್ತೆ? ಬಾಯಿನ ತೆವಲು ತೀರಿಸ್ಕೊತಾರೆ ಅಷ್ಟೇ ಹೇಳಿ. ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಆ ಮಾತುಗಳು